ಇನ್ನು ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನುವಂಥದ್ದು ಯತೀಂದ್ರ ಅವರ ವೈಯಕ್ತಿಕ ಅಭಿಪ್ರಾಯ. ಸತೀಶ್ ಜಾರಕಿಹೊಳಿ ಈ ಮಾತನ್ನು ಹೇಳಿದ್ದಾರೆ. ನಮ್ಮ ಮುಖಂಡರು ಸಿಎಂ ಆಗಬೇಕು ಅಂತ ಹೇಳ್ತಾನೆ ಇರ್ತಾರೆ, ಆದರೆ ಸಿಎಂ ವಿಚಾರ ಅನ್ನುವಂಥದ್ದು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಮಟ್ಟದಲ್ಲಿದೆ. ಇಂದು ಕೂಡ ಅವರು ಅದನ್ನೇ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಟಿ ಕೊಡಬೇಕು, ಹೈಕಮಾಂಡ್ ಕ್ಲಾರಿಟಿ ಕೊಡಬೇಕು, ತಡ ಮಾಡಬಾರ್ದು ಅನ್ನುವಂಥ ಮಾತು ಈಗ ಅದನ್ನೇ ಹೇಳಿದ್ದಾರೆ. ಅದು ವೈಯಕ್ತಿಕ ಅಭಿಪ್ರಾಯ 5 ವರ್ಷ ಸಿಎಂ ಅನ್ನುವಂಥದ್ದು ಯತೀಂದ್ರ ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಅದು ಅಂತಾರೆ ಸತೀಶ್. ಎಲ್ಲಿಗೆ ಹೋಗೋದೇ ಇಲ್ಲ, ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಈಗ ಅಲ್ಲ, ಅವ್ರವ್ರು ಸಿ ಎಮ್ ಆಗಬೇಕಂತ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ, ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಿರ್ಧಾರ ಇದ್ದೇ ಇರ್ತದೆ. ಈಗ ಡಿ ಕೆ ಶಿ ಅವ್ರು ಮಾತಾಡಿದಾರೆ ಸರ್, ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ, ಯಾರೇನು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಅವ್ರ ಮಟ್ಟದಲ್ಲಿ ಇದೆ, ನಮ್ಮ ಮಟ್ಟದಲ್ಲಿ ಇಲ್ಲ. ಸಿ ಎಮ್ ಅವರು ಹೈಕಮಾಂಡ್ ಅವ್ರ ಮಟ್ಟದಲ್ಲಿದೆ. ಅವ್ರ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಓಕೆ, ವಿಸಿಟ್ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಕಷ್ಟ ಸುಖ ಹಂಚ್ಕೊಂತೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಂಚ್ಕೋತೀವಿ, ಯಾರ್ಯಾರ ಸಮಸ್ಯೆ ಇದೆ ಅದನ್ನು ಹಂಚ್ಕೊಳ್ಳಿಕ್ಕೆ ಇವ್ರದ್ದು ಹೈಕಮಾಂಡ್ ಅದೇ ನಮ್ಮದು ದೇವಸ್ಥಾನ. ಸೊ ಅಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಸರ್, ಈಗ ಮೆಟ್ರೋ ಟಿಕೆಟ್ ಥರ ಕಡೆ ಏರಿಕೆ ಏನಾಗ್ತಿತ್ತು ಅದನ್ನು ತಡೆ ಹಿಡಿದಿದ್ದು ಯಾರು ಸರ್? ಹೈಕಮಾಂಡ್? ನಿಮ್ಮ ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಅಂತ, ಬಿ ಜೆ ಪಿಯವ್ರು ಹೇಳ್ತಾರೆ ತೇಜಸ್ವಿ ಸೂರ್ಯ ನಾವು ತಡೆ ಹಿಡಿದಿದ್ದೀವಿ ಅಂತ. ಏನು ತಡೆ ಹಿಡಿದಿದ್ದಾರೆ? ದರ ಏರಿಕೆ ಮೆಟ್ರೋ ಅದು ಏರಿಸೋದು ಬಿಡೋದು ಕೇಂದ್ರ ಸರ್ಕಾರ, ನಮ್ಮ ಹಂತಲ್ಲಿಲ್ಲ. ಸೊ ಅವರೇ ಏರಿಸಿರ್ಬೋದು, ವಿರೋಧ ಆಗಂತಲೇ ಅವ್ರು ತಡೆದಿರ್ಬೋದು ಕೇಂದ್ರ ಸರ್ಕಾರ. ನಮ್ಮ ವ್ಯಾಪ್ತಿಗೆ ಬರೋಲ್ಲ. ನೀನು ಬಹುಶಃ ಪಬ್ಲಿಕ್ ಟಿ ವಿ ನೋಡಿರ್ಬೋದು, ಯಾರಾದ್ರೂ ಪಬ್ಲಿಕ್ ಟಿ ವಿ ಅವ್ರ ಇದ್ರಾಗ